ಮಧ್ಯಪ್ರಾಚ್ಯದಲ್ಲಿ ತಾರಕಕ್ಕೇರಿದೆ ಇಸ್ರೇಲ್ ಇರಾನ್ ನಡುವಿನ ಯುದ್ಧ. ಇರಾನ್ನ 40ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಇವತ್ತು 6ನೇ ದಿನ. ಇರಾನ್ನ 40ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ ದಾಳಿಯಿಂದ ಇರಾನ್ನಲ್ಲಿ 600ಕ್ಕೂ ಹೆಚ್ಚು ಸಾವಾಗಿದೆ. ಸೇನಾ ನೆಲೆ, ನ್ಯೂಕ್ಲಿಯರ್ ಕೇಂದ್ರ, ತೈಲಾಗಾರಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. 50 ಫೈಟರ್ ಜೆಟ್ ಬಳಸಿ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಇರಾನ್ ರಾಜಧಾನಿ ಟೆಹರಾನ್ನ ಮೇಲೆ ಈ ದಾಳಿ ಮುಂದುವರೆದಿದೆ. ಇಸ್ರೇಲ್ ಮೇಲೆ ಮತ್ತೊಂದು ಕಡೆಯಿಂದ ಭಾರೀ ಪ್ರಮಾಣದ ದಾಳಿ ಆಗ್ತಾ ಇದೆ. ಇರಾನ್ ಕಡೆಯಿಂದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಇಸ್ರೇಲ್ನ ಟೆಲ್ ಅವೀವ್, ಹೈಫಾ ಮೇಲೆ ಇರಾನ್ ಕಡೆಯಿಂದ ದಾಳಿಯಾಗಿದೆ. ಒಂದು ಕಡೆ ಇಸ್ರೇಲ್ ನಡೆಸಿದಂತಹ ದಾಳಿ, ಆ ದಾಳಿಗೆ ಇರಾನ್ನಲ್ಲಿ 600ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಮತ್ತೊಂದು ಕಡೆ ಇರಾನ್ ಕೂಡ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ಭಾರೀ ಪ್ರಮಾಣದ ದಾಳಿಯನ್ನ ಮಾಡಿದೆ ಇರಾನ್. ಇಸ್ರೇಲ್ನ ಟೆಲ್ ಅವೀವ್, ಹೈಫಾ ಮೇಲೆ ಇರಾನ್ ಕಡೆಯಿಂದ ದಾಳಿಯಾಗಿದೆ. ಇಸ್ರೇಲ್ನ ಜನವಸತಿ ಸ್ಥಳಗಳನ್ನೇ ಇರಾನ್ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ನಡೆಸಿದೆ. ಇರಾನ್ ಪ್ರತಿ ದಾಳಿಯಿಂದಾಗಿ ಇಸ್ರೇಲ್ನಲ್ಲೂ ಕೂಡ ಸಾವು ನೋವುಗಳ ಸಂಖ್ಯೆ ಹೆಚ್ಚಳವಾಗಿದೆ. ಇರಾನ್ ದಾಳಿಗೆ ಈವರೆಗೂ ಇಸ್ರೇಲ್ನಲ್ಲಿ 30ಕ್ಕೂ ಹೆಚ್ಚು ಸಾವಾಗಿದೆ ಅಂತ ವರದಿ ಆಗ್ತಾ ಇದೆ. ಇನ್ನು ಯುದ್ಧ ಭೂಮಿಯಲ್ಲಿ ಇಸ್ರೇಲ್ ದಾಳಿಗೆ ಇರಾನ್ ಕಂಗಾಲಾಗಿ ಹೋಗಿದೆ. ಶಸ್ತ್ರಾಸ್ತ್ರಗಳಿಗಾಗಿ ರಷ್ಯಾ ಎದುರು ಬೇಡಿಕೆ ಇಟ್ಟಿದೆ ಇರಾನ್. ಇರಾನ್ಗೆ ಶಸ್ತ್ರಾಸ್ತ್ರ ಕೊಡೋದಿಕ್ಕೆ ರಷ್ಯಾದ ಪುಟಿನ್ ನಿರಾಕರಿಸಿದ್ದಾರೆ. ಈ ಸಂಘರ್ಷ ಆರಂಭ ಆಗಿ 6 ದಿನ ಆಗಿದೆ. 6 ದಿನಕ್ಕೇನೆ ಇರಾನ್ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು ಖಾಲಿ ಆಗಿವೆ. ಈಗ ಇರಾನ್ನ ಬಳಿ ಕೇವಲ 1800 ಬ್ಯಾಲಿಸ್ಟಿಕ್ ಮಿಸೈಲ್ ಶಸ್ತ್ರಾಸ್ತ್ರ ಪೂರೈಕೆ ಸಾಧ್ಯ ಇಲ್ಲ ಅಂತ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇರಾನ್ ಮುಂದೇನು ಮಾಡುತ್ತೆ ಅನ್ನುವಂತಹ ಕುತೂಹಲ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.